ಸ್ಕಂದ ಆಶ್ರಮ ವಿರೂಪಾಕ್ಷಿ ಕ್ಲೈವ್ ಅಂತ. ಇಲ್ಲಿ ಇಬ್ಬರು ಸ್ವಾಮೀಜಿ ಮೇಲೋಗಿ ಧ್ಯಾನ ಮಾಡ್ತಾ ಇದ್ರಂತೆ. ಅವರು ಉಳ್ಕೊಳ್ಳೋಂಥ ಸ್ಥಳ ಅಲ್ಲಿ ಕೆಳಗಡೆ ಇತ್ತು. ಇವಾಗ ಮೇಲ್ಗಡೆ ಅವರು ಇಲ್ಲಿ ಧ್ಯಾನ ಮಾಡಿ ಕೂತ್ಕೊತಿದ್ರಂತೆ. ಬನ್ನಿ, ನಾನು ನಿಮಗೆ ಆ ಸ್ಥಳನ ಪರಿಚಯಿಸ್ತೀನಿ. ನಡಿಯೋಣ. ಇಲ್ಲಿ ಜನಗಳೆಲ್ಲ ಕೂತ್ಕೊಂಡಿದ್ದಾರೆ. ಬನ್ನಿ ಗಾಯ್ಸ್. ಅಲ್ಲಿ ನಮ್ಮ ಗೌತಮಣ್ಣ ಬೇರೆ ಹೋಗ್ತಾ ಇದೆ. ಅರಮಣಿ ಅವ್ರು ಬೇರೆ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಬೆಟ್ಟ ಎಷ್ಟು ಸ್ವಚ್ಛವಾಗಿ ನೀಟಾಗಿದೆ. ಅದೇ ನಮ್ಮ ಶಿವಗಂಗಾ ಬೆಟ್ಟ ಆಗಿದ್ರೆ ಗಲೀಜಾಗಿರ್ತಾ ಇತ್ತು. ಅದು ಕ್ಲೀನ್ ಆಗಿದೆ. ನೋಡಿ ಯಾರೊಬ್ರು ಮಲ್ಕೊಂಡಿದ್ದಾರೆ. ಕಲ್ಗಳು ಸ್ವಚ್ಛವಾಗಿದ್ದಾವೆ. ಅನ್ನ ಸಾಂಬಾರ್ಕೊಂಡು ತಿನ್ಕೊಂಡ್ಬಿಡ್ಬೋದು ಕಲ್ಗಳ ಮೇಲೆ. ಇವರು ಗೌತಮ್ ಗ್ಯಾಂಗ್ಸ್ಟರ್ ಅಂತ. ಗೌತಮ್ ಶೂಟರ್ ಅಂತ. ಇಲ್ಲಿ ಗೌತಮಣ್ಣ ನೀವೊಂದು ಸ್ವಲ್ಪ ಹೇಳಿ. ಹಾಯ್, ಒಂಥರ ಪೀಸ್ಫುಲ್ ಜಾಗ. ದಯವಿಟ್ಟು ಎಲ್ಲರೂ ಬಂದು ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 1.4 ಕಿಲೋಮೀಟರ್ಸ್ ಇದೆ. ನಾವು ಈಗ ಒಂದು 200 ಮೀಟರ್ಸ್ ಹತ್ತಿರ್ಬೋದು. ಇನ್ನು 1300 ಮೀಟರ್ಸ್ ಡಿಸ್ಟೆನ್ಸ್ ಇದೆ. ಹಾಂ, ಎಷ್ಟು 100 ಮೀಟರ್ಸ್ ಹತ್ತಿದ್ದೀವಿ. 1400 ಮೀಟರ್ಸ್ ಬಾಕಿ ಇದೆ. ಜ್ಞಾನಗೀನ ಮಾಡೋರು ಯಾರಾದರೂ ಇದ್ದರೆ ಆರಾಮಾಗಿ ಬಂದು ಇಲ್ಲಿ ಜ್ಞಾನಗೀನೂ ಮಾಡ್ಬೋದು. ಪರ್ಮಿಷನ್ ಇದೆ. ಇಲ್ಲಿ ಉಳ್ಕೊಳ್ಳೋರು ಇದ್ದರೆ ನೀವು ಏನೋ ಪರ್ ಡೇಗೆ 300 ರೂಪೀಸ್ ಪೇ ಮಾಡಿದ್ರೆ ನಿಮ್ಗೆ ಒಂದು ಚಾಪೆ ಕೊಡ್ತಾರೆ. ಆಮೇಲೆ ಫಾರಿನ್ ಗಿವ್ ಸೆಕೆಂಡ್ರೆಲ್ಲ ಬಂದು ಇಲ್ಲಿ ಕಲ್ಚರ್ನ ಫಾಲೋ ಮಾಡ್ತಿದ್ದಾರೆ. ನಮ್ಮ ಇಂಡಿಯನ್ಸು ಫಾರಿನ್ ಕಲ್ಚರ್ನ ಫಾಲೋ ಮಾಡ್ತಿದ್ದಾರೆ. ಇದೊಂದು ಬೇಸರದ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ಗೆ ಅನ್ಸಿದ್ದು ಮಾತಾಡು. ಯಾವ್ದು ಚೆನ್ನಾಗಿರುತ್ತೆ ಅದು ಇಟ್ಕೊ. ಮಾಡ್ತಾರೆ ಅದು ಎಡಿಟ್. ಹಾಂ, ಯಾರಾದರೂ ಚೈನ್ಸ್ ಮುಖ ಇದ್ದರೆ ಕರ್ಕೊಂಬನ್ನಿ ಅವ್ರನ್ನ.